ಟಿಕೆಟ್ಗೆ ಮಾವ ಅಳಿಯ ಕಿತ್ತಾಟವನ್ನ ಮಾಡ್ತಾ ಇದ್ದು ಇನಾಮದಾರ್ ವರ್ಸಸ್ ಬಾಬಾ ಸಾಹೇಬ್ ಪಾಟೀಲ್ ನಡುವೆ ಫೈಟ್ ಉಂಟಾಗಿದೆ. ಕಳೆದ ಬಾರಿಯೂ ಕಾಂಗ್ರೆಸ್ನ ಸೋಲಿಗೆ ಕಾರಣ ಆಗಿತ್ತು ಇದೇ ಒಂದು ಕಿತ್ತಾಟ. ಈ ಸಲ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಅದು ಆಗದ ಹಾಗೆ ಈಗ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಗಾಮ ಜೋರಾಗಿ ನಡೀತಾ ಇದ್ದು ಮಗ ಅಥವಾ ಸೊಸೆಗೆ ಟಿಕೆಟ್ ಕೊಡಿ ಇನಾಮದಾರ್ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನಾಮದಾರ್ ಅವರ ಪ್ರಯತ್ನ ಸಕ್ಸಸ್ ಆಗತ್ತಾ? ಕೈ ಟಿಕೆಟ್ ಪಡೆಯೋದಕ್ಕೆ ಅವರ ಅಳಿಯ ಬಾಬಾ ಸಾಹೇಬ್ ಯತ್ನ ಮಾಡ್ತಾರೆ, ಅದು ಸಕ್ಸಸ್ ಆಗುತ್ತಾ? ಮಾವ ಅಳಿಯನ ನಡುವೆ ನಡೀತಾ ಇರುವಂತಹ ಕಿತ್ತಾಟ ಇದೆಯಲ್ಲ, ಇದು ಬಿಜೆಪಿಗೆ ವರವಾಗುತ್ತಾ? ಟಿಕೆಟ್ ಸಿಗದಿದ್ರೆ ಬಾಬಾ ಸಾಹೇಬ್ ಮತ್ತೆ ಬಂಡಾಯ ಹೇಳ್ತಾರಾ? ಬಾಬಾ ಸಾಹೇಬ್ ಬಂಡಾಯ ಎದ್ರೆ ಮತ್ತೆ ಕಾಂಗ್ರೆಸ್ಗಂತೂ ಪೆಟ್ಟು ಬೀಳೋದು ನಿಶ್ಚಿತ ಇಲ್ಲಿ. ಹಾಗಾಗಿ ಕಾಂಗ್ರೆಸ್ ಈ ಸಲ ಯಾರ ಮಾತಿಗೆ ಮನ್ನಣೆಯನ್ನ ಕೊಡುತ್ತೆ? ಕಾಂಗ್ರೆಸ್ ಅಂತೂ ಈ ಸಲ ಏನು ಮಾನದಂಡ ಇಟ್ಕೊಂಡಿರೋದಂದ್ರೆ ಕೇವಲ ಗೆಲುವಿನ ಮಾನದಂಡ. ಹಾಗಾಗಿ ಈ ಸಲ ಆಲ್ರೆಡಿ ಕಾಂಗ್ರೆಸ್ನ ಕಾರ್ಯಕರ್ತರು, ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಹೇಳೋದು ಇನಾಮದಾರ್ ಅವರ ಫ್ಯಾಮಿಲಿಗೆ ಕೊಡಬೇಕು ಅಂತ ಹೇಳಿ. ಆದ್ರೆ ಆಲ್ರೆಡಿ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಬಂಡಾಯ ಹೇಳುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಸ್ಥಳೀಯರ ಒಂದು ಅಭಿಪ್ರಾಯ, ಅಲ್ಲಿನ ಕಾರ್ಯಕರ್ತರ ಒಂದು ಅಭಿಪ್ರಾಯ ಆದ್ರೆ ಮತ್ತೊಂದು ಕಡೆ ಇದು ಮನೆಯದ್ದೇ ಫೈಟ್. ಅಲ್ಲಿ ಆ ಒಂದು ಫೈಟ್ ನಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ನಷ್ಟ ಆಗುವಂತಹ ಚಾನ್ಸಸ್ ಇದೆ. ಅದನ್ನ ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನು ನಿರ್ಧಾರ ತೆಗೆದುಕೊಳ್ಳಬಹುದು? ನವಿತಾ ಜೈನ್, ಏನೊಂದು ಕಗ್ಗಂಟು ಉಂಟಾಗಿದೆ ಕಿತ್ತೂರು ಟಿಕೆಟ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ. ಇದನ್ನ ಟಿಕೆಟ್ ವಿಚಾರವನ್ನ ಬಗೆಹರಿಸಕ್ಕೆ ಉಸ್ತುವಾರಿಯನ್ನಾಗಿ ವಿನಯ್ ಕುಲಕರ್ಣಿಯನ್ನ ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿದೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು ಮತ್ತು ಡಿ.ಬಿ. ಇನಾಮದಾರ್ಗೆ ಅತ್ಯಂತ ಆಪ್ತರಾಗಿದ್ದು, ಅವ್ರನ್ನ ಇತ್ಯರ್ಥ ಮಾಡಕ್ಕೆ ನೇಮಕ ಮಾಡಿರ್ತಕ್ಕಂಥ. ಇತ್ತೀಚೆಗೆ ನಡೆದ ಬೆಳವಣಿಗೆ ಏನಂತಂದ್ರೆ, ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಕ್ರಿಯವಾಗಿ ಮಾಜಿ ಸಚಿವ ಡಿ.ಬಿ. ಇನಾಮದಾರ್ ಪಾಲ್ಗೊಂಡಿದ್ರು. ಕ್ಷೇತ್ರದಲ್ಲಿ ಸಮಾವೇಶವನ್ನ ಮುಂದಾಳತ್ವವನ್ನು ವಹಿಸಿಕೊಂಡಿದ್ರು. ಅದೇ ರೀತಿ ಈ ಒಂದು ಪ್ರಜಾಧ್ವನಿ ಸಮಾವೇಶದಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಪಾಲ್ಗೊಂಡಿದ್ರು. ಬಳಿಕ ಇತ್ತೀಚೆಗೆ 3-4 ದಿನಗಳಿಂದ ಈಗ ಡಿ.ಬಿ. ಇನಾಮದಾರ್ ಅನಾರೋಗ್ಯದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈಗ ಟಿಕೆಟ್ ಅವರು ಆರೋಗ್ಯ ಚೇತರಿಸಿಕೊಂಡು ಬರೋಷ್ಟರಲ್ಲೇ ಎಲೆಕ್ಷನ್ ಮುಗಿದು ಹೋಗುವಂತಹ ಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿದೆ. ಯಾಕಂದ್ರೆ H1N1 ಮತ್ತು ವಿವಿಧ ಸೋಂಕಿನಿಂದ ಈಗ ಡಿ.ಬಿ. ಇನಾಮದಾರ್ ಬಳಲ್ತಿದ್ರೆ. ಹೀಗಾಗಿ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಮತ್ತು ಇನಾಮದಾರ್ ಅವರ ಕುಟುಂಬಸ್ಥರು ಚುನಾವಣೆ ನಿಲ್ಲಬೇಕು ಅಂತ ಹೇಳಿ ಸ್ಥಳೀಯರು ಒಂದು ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಡಿ.ಬಿ. ಇನಾಮದಾರ್ ಪುತ್ರ, ಸೊಸೆ ಸೇರಿದಂತೆ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. ಕ್ಷೇತ್ರದ ಜನರ ಹೇಳಿದಾಗೆ ನಾವು ಕೇಳ್ತೀವಿ. ಯಾಕಂದ್ರೆ ನಮಗೆ ಇಷ್ಟು ವರ್ಷಗಳಿಂದ ಕ್ಷೇತ್ರದ ಜನ ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಹೇಳಿದ್ದಾರೆ. ಬೆಂಬಲಿಗರು ಏನು ಅಂತಂದ್ರೆ, ವಿಕ್ರಮ್ ಸ್ಪರ್ಧಿಸಬೇಕು, ಇಲ್ಲವೇ ಲಕ್ಷ್ಮೀ ಅವರು ಸೊಸೆ ಲಕ್ಷ್ಮೀ ಸ್ಪರ್ಧಿಸಬೇಕು ಅಂತ ಹೇಳಿ ಈಗ ಆ ಬೇಡಿಕೆಯನ್ನ ಮುಂದಿಡ್ತಿದ್ದಾರೆ ನವಿತಾ. ಆದ್ರೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಪಾಟೀಲ್ ಕಡೆಗೆ ಒಲವು ತೋರಿಸ್ತಾ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಎರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಆಗಿರ್ಬೋದು ಮತ್ತು ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲೂ ಕೂಡ ಈಗ ಬಾಬಾ ಸಾಹೇಬ್ ಪಾಟೀಲ್ ನೇತೃತ್ವದಲ್ಲಿ ಕಿತ್ತೂರಿನಲ್ಲಿ ಮಾಡಲಾಗ್ತಿದ್ದು. ಈ ಒಂದು ಗೊಂದಲದಿಂದಲೇ ಕಳೆದ ಬಾರಿ ಕಾಂಗ್ರೆಸ್ ಈ ಒಂದು ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾವಗೊಂಡಿತ್ತು. ಈ ಬಾರಿ ಬಾಬಾ ಸಾಹೇಬರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಈಗ ಡಿ.ಬಿ. ಇನಾಮದಾರ್ ಅವರ ಕುಟುಂಬಸ್ಥರು ಮತ್ತು ಆಪ್ತರು ಕೂಡ ಟಿಕೆಟ್ಗಾಗಿ ಫೈಟ್ ಅನ್ನ ಮಾಡ್ತಕ್ಕಂಥದ್ದು. ಒಂದೆಡೆ ಡಿ.ಬಿ. ಇನಾಮದಾರ್ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಕಾರ್ಯಕರ್ತರು ಪಕ್ಷದ ಮೇಲೆ ಒಂದು ಒತ್ತಡ ತಂತ್ರವನ್ನ ಅನುಸರಿಸಿದ್ದಾರೆ. ಯಾಕಂದ್ರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಬೆಳಗಾವಿಯಲ್ಲಿ ಅತ್ಯಂತ ಪ್ರಮುಖ ವಿಧಾನಸಭಾ ಕ್ಷೇತ್ರ. ಹೀಗಾಗಿ ಡಿ.ಬಿ. ಇನಾಮದಾರ್ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಪಕ್ಷಕ್ಕೆ ಈಗ ಕಾರ್ಯಕರ್ತರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.